ಹಲೋ, ಗುಡ್ ಮಾರ್ನಿಂಗ್. ನಮಸ್ಕಾರ ಎಲ್ರಿಗೂ. ನಾನ್ ಗಾಯತ್ರಿ. ವೆಲ್ಕಮ್ ಟು ಮೈ ಚಾನೆಲ್ ಗಾಯೋಸ್ ಕ್ಲಿಟ್ಸ್. ತುಮಕೂರಿನ ನಮ್ಮ ಏನಂತ ಸ್ವಾವಲಂಬನ ಸಂತೆಯ ಎರಡನೆಯ ಭಾಗ ಇವತ್ತಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋನ. ಕೆಲವರು ಬೇಜಾರ್ ಮಾಡ್ಕೊಂಡು ನೋಡೋದಿಲ್ಲ, ಆದ್ರೆ ನೋಡಿ ಪ್ರೋತ್ಸಾಹಿಸಿ. ಜನರ ಉತ್ಸಾಹಕ್ಕೆ ಒಂದು ಮೆಚ್ಚುಗೆ ಕೊಡ್ಲೇಬೇಕಲ್ವಾ? ಪ್ರತಿ ಜಿಲ್ಲೆಯಲ್ಲೂ ನಮ್ಮ ಈ ಒಂದು ಮೇಳಕ್ಕೆ ಎಷ್ಟು ಉತ್ಸಾಹದಿಂದ ಜನ ಬಂದು ಪಾಲ್ಗೊಳ್ತಾರೆ. ಅವರೆಲ್ಲ ಬರ್ತಾ ಇರೋದ್ರಿಂದಲೇ ನಮ್ಮ ಹೆಣ್ಮಕ್ಳು ಖುಷಿ ಖುಷಿಯಾಗಿ ಕಷ್ಟಪಟ್ಟು ಹಗಲು ರಾತ್ರಿ ಮನೇಲಿ ಎಲ್ಲದನ್ನು ರೆಡಿ ಮಾಡ್ಕೊಂಡು ಬಂದು ಈ ಮೇಳದಲ್ಲಿ ನಿಂತ್ಕೋತಾರೆ. ಎಲ್ಲರೂ ಎಲ್ರು ನಿಮ್ಗೆ ಚಿರಋಣಿ. ಯಾಕೆಂದ್ರೆ ನೀವೆಲ್ಲ ಸಪೋರ್ಟ್ ಮಾಡದೇ ಇದ್ರೆ ಇವತ್ತು ಈ ಮಟ್ಟಕ್ಕೆ ಯಾರು ಮುಂದುವರಿಲಿಕ್ಕೆ ಆಗ್ತಾ ಇರ್ಲಿಲ್ಲ. ಹಾಗೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇಷ್ಟ ಆದ್ರೆ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.
द्वादशोऽध्यायः भक्तियोगः। अर्जुन उवाच एवं सततयुक्ता ये भक्तास्त्वां पर्युपासते ये चाप्यक्षरमव्यक्तं तेषां के योगवित्तमाः। श्रीभगवानुवाच मय्यवेश्य मनो ये मां नित्ययुक्ता उपासते श्रद्धया परयोपेताः ते मे युक्ततमा मताः। ये त्वक्षरमनिर्देश्यम् अव्यक्तं पर्युपासते सर्वत्र गमचिन्त्यं च कूटस्थमचलं ध्रुवं सन्नियम्येन्द्रियग्रामं सर्वत्र समबुद्धयः ते प्राप्नुवन्ति मामेव सर्वभूतहिते रताः। क्लेशोऽधिकतरस्तेषाम् अव्यक्तासक्तचेतसाम् अव्यक्ता हि गतिर्दुःखं देहवद्भिरवाप्यते। ये तु सर्वाणि कर्माणि मयि सन्न्यस्य मत्पराः अनन्येनैव योगेन मां ध्यायन्त उपासते तेषामहं समुद्धर्ता मृत्युसंसारसंसत्। सर्वं ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಇಬ್ಬರಿಗೂ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಗುರುಗಳಿಗೂ ಥ್ಯಾಂಕ್ ಯು. ಯಾಕಂದರೆ ಅವ್ರು ಎಲ್ಲಿದ್ದರೂ ನಿಮ್ಮನ್ನೆಲ್ಲರೂ ಪ್ರಿಪೇರ್ ಮಾಡಿ ಫಂಕ್ಷನ್ಗಳಿಗೆ ಕಳಿಸ್ತಾರೆ. ಈವನ್ ಗೀತಾ ಅವ್ರಿಗೂ ಕೂಡ ಹಾಡುಗಳು ಕಲಿಸಿ ಹೋಗಿದ್ರು. ಈಗ ಮಂಜುಳಾ ಅವರು ಅವ್ರ ಅನಿಸಿಕೆನ ಹಂಚ್ಕೋಬೇಕಂತಿದ್ದಾರೆ. ಧಾರಾಳವಾಗಿ. ಇಲ್ಲಿ ಬಂದಿರುವ ಎಲ್ಲ ಸಬ್ಸ್ಕ್ರೈಬರ್ಗೂ ಮೊದಲನೆಯಾಗಿ ಧನ್ಯವಾದಗಳು. ಈ ಧನ್ಯವಾದನ ಹೇಳೋಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟ ಗಾಯತ್ರಿ ಮ್ಯಾಮ್ಗೆ ಎಲ್ರಿಗೂ ಮತ್ತು ರವಿ ಅಣ್ಣನಿಗೆ ಎಲ್ಲರಿಗೂ ನಮಸ್ಕಾರಗಳು. ಏಕೆಂದರೆ ನಾವು ಅಷ್ಟು ಗಾಯತ್ರಿ ಮ್ಯಾಮ್ ಅವ್ರಿಗೆ ಫೇವರ್ ಆಗಿದ್ದೀವಿ. ಅವರಂದರೆ ನಮ್ಗೆ ತುಂಬ ಇಷ್ಟ. ಅವ್ರ ಮುಖಾಂತರ ನಾವು ಜೀವನನ ತುಂಬ ಸುಂದರವಾಗಿ ಆರೋಗ್ಯವಾಗಿ ತುಂಬ ಸಂತೋಷವಾಗಿ ರೂಪಿಸ್ಕೊಳ್ಳೋಕ್ಕೆ ದಾರಿ ಸಿಕ್ಕಿದೆ. ಹಂಗಾಗಿ ನಮಗೆ ತುಂಬ 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 ಖುಷಿಯಾಗತ್ತೆ. ಇವ್ರ ಮುಖಾಂತರ ನಮಗೆ ಯೋಗ ಟೀಚರ್ ವೀಣಾ ಮ್ಯಾಮ್ ಸಿಕ್ಕಿದ್ದಾರೆ, ಆಮೇಲೆ ಹರಿಪ್ರಿಯಾ ಮ್ಯಾಮ್ ಸಿಕ್ಕಿದ್ದಾರೆ, ಮತ್ತು ಪೂರ್ಣಿಮಾ ಮ್ಯಾಮ್ ಸಿಕ್ಕಿದ್ದಾರೆ, ಮತ್ತು ಎಲ್ಲದಕ್ಕಿಂತ ಈ ಭಗವದ್ಗೀತೆ ಹೇಳ್ಕೊಟ್ಟ ಲಕ್ಷ್ಯ ಮ್ಯಾಮು ಪ್ರದೀಪ್ ಸರ್ ಸಿಕ್ಕಿದ್ದಾರೆ. ಎಲ್ಲರೂ ನಮಗೆ ತುಂಬ ತುಂಬ ಮೆಂಟಲಿ ಫಿಸಿಕಲಿ ಎಲ್ಲ ರೀತಿಯಲ್ಲೂ ಹೆಲ್ಪ್ ಮಾಡ್ತಾರೆ. ನಮಗೆ ಏನು ಮನಸ್ಸಿಗೆ ಬೇಜಾರಾದರೆ ಧೈರ್ಯ ತುಂಬ್ತಾರೆ ಮನಸ್ಸಿಗೆ. ಇನ್ನೇನು ಹೇಳಬೇಕಂತ ಗೊತ್ತಾಗ್ತಿಲ್ಲ. ತುಂಬ ಖುಷಿ ಆಗ್ತಿದೆ. ಅದು ನಮ್ಮೂರಲ್ಲಿ ಈ ಈವೆಂಟ್ ನಡೀತಾ ಇದೆ. ನಮಗದು ಇನ್ನೂ ಖುಷಿನೇ. ಮಕ್ಕಳುಗಳು ಭಗವದ್ಗೀತೆನ ಕಲಿಬೇಕು ಅಂತ ಕೇಳ್ಕೊತೀನಿ. ಅದರಿಂದ ತುಂಬ ಅದು ಅನುಕೂಲ ಇದೆ. ಓದಲಿಕ್ಕೆ ಎಲ್ಲ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡಲಿಕ್ಕೆ ಎಲ್ಲದಕ್ಕೂ ಭಗವದ್ಗೀತೆ ತುಂಬ ಹೆಲ್ಪ್ ಮಾಡ್ತಿದೆ. ನಾವು ಭಗವದ್ಗೀತೆ ಕ್ಲಾಸ್ ಸೇರೋದಕ್ಕೆ ಮುಂಚೆ ನಾವು ಕನ್ನಡ ಇಷ್ಟು ನಾವು ತಪ್ಪು ಮಾತಾಡ್ತಿದ್ದೀವಿ ಅಂತ ನಮಗೆ ಗೊತ್ತೇ ಇರಲಿಲ್ಲ. ಅದು ಕ್ಲಾಸಿಗೆ ಸೇರಿದ ಮೇಲೆ ನಮಗೆ ಗೊತ್ತಾಯಿತು ನಾವು ಎಷ್ಟು ಮಿಸ್ಟೇಕ್ ಮಾಡ್ತಿದ್ದೀವಿ ಡೈಲಿ ನಾವು ಅಂತ. ನಾನು ದೇವಿ ಮಹಾತ್ಮೆ ಬುಕ್ ಓದ್ತೀನಿ, ಅದನ್ನು ಎಷ್ಟು ತಪ್ಪು ಹೇಳ್ತಿದ್ದೆ ಅಂತ ನಂಗೆ ಈಗ ಅರ್ಥ ಆಗ್ತಿದೆ. ಇದನ್ನೆಲ್ಲ ಉಚ್ಚಾರಣೆ ಮಾಡೋದು ಯಾವ್ಯಾವ ಪದನ ಹೆಂಗೆ ಬಳಸಬೇಕು ಅಂತ ಗೊತ್ತಿರಲಿಲ್ಲ. ಅದನ್ನೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಒಂದಿನವೂ ಕ್ಲಾಸ್ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಹಂಗಾಗಿ ಭಗವದ್ಗೀತೆ ಕ್ಲಾಸಿದ್ದು ಆದಷ್ಟು ಎಲ್ಲರೂ ಮಕ್ಕಳನ್ನ ಜಾಯಿನ್ ಮಾಡಿಸಿ, ತುಂಬ ಅನುಕೂಲ ಆಗುತ್ತೆ ಓದೋದ್ರಲ್ಲಿ ಎಲ್ಲದರಲ್ಲೂ. ಆಮೇಲೆ ವೀಣಾ ಮ್ಯಾಮು ಅಷ್ಟೇ. ನಮಗೆ ನಮ್ಮ ಅಮ್ಮನ ಹತ್ರ ನಾವೇನು ಹೇಳ್ಕೊಳಕ್ಕಾಗಲ್ಲ ಕೆಲವು ನೋವುಗಳನ್ನ ಅದನ್ನೆಲ್ಲರ ಹತ್ರ ಎಲ್ಲದನ್ನು ಅವ್ರ ಹತ್ರ ನಾವು ಚರ್ಚೆ ಮಾಡ್ತೀವಿ. ನಮ್ಗೆ ಅದು ಎಲ್ಲ ಸಮಸ್ಯೆಗೂ ಅವ್ರ ಹತ್ರ ಸೊಲ್ಯೂಷನ್ ಸಿಕ್ಕತ್ತೆ. ಅವ್ರ ಹತ್ರ ಮಾತಾಡಿದ್ರೆ ನಮಗೆ ಏನಾದರೂ ಒಂದು ದಾರಿ ಸಿಕ್ಕುತ್ತೆ, ಮನಸ್ಸಿನ ನೋವು ಕಡಿಮೆ ಆಗುತ್ತೆ ಅನ್ನೋದೊಂದು ನಮಗೆ ಧೈರ್ಯ ಇದೆ. ಹಂಗಾಗಿ ಯಾವುದೇ ಟೈಮಲ್ಲಿ ಆಗ್ಬೋದು, ನಾವು ನಿರ್ಭಯವಾಗಿ ಅವ್ರಿಗೆ ಫೋನ್ ಮಾಡ್ಬೋದು, ಮಾತಾಡ್ಬೋದು. ಇವ್ರು ಫೋನ್ ಎತ್ತಲ್ಲ, ನಮಗೆ ಮಾತಾಡೋ ಥರ ಹೆಂಗೋ ಅಂತ ಅನುಮಾನ ಇಲ್ಲ. ಹಂಗಾಗಿ ನಾವು ಅಕ್ಕನ ಥರ ನಮಗೆ ಸಪೋರ್ಟ್ ಮಾಡ್ತಾರೆ. ತುಂಬ ತುಂಬ ಎಲ್ಲ ಥರ ಸಪೋರ್ಟು ನಮ್ಗೆ ಅವರಿಂದ ಸಿಕ್ಕಿದೆ. ಹಂಗಾಗಿ ತುಂಬ ತುಂಬ ಥ್ಯಾಂಕ್ಸ್. ಇದೆಲ್ಲದಕ್ಕೂ ದಾರಿ ಆಗಿದ್ದು ಗಾಯತ್ರಿ ಮ್ಯಾಮಿಂದ. ಅವರಿಗೆ ನಾವೆಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೇ. ತುಂಬ ಎಷ್ಟು ನಾವೇನು ಮಾತಾಡಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ ಹೇಳ್ಬೇಕಂತಂದ್ರೆ ಇವಾಗ. ಒಟ್ಟು ಇವರಿಂದ ನಮ್ಮ ಲೈಫ್ ತುಂಬ ಚೆನ್ನಾಗಿ ಮೂವ್ ಆಗ್ತಿದೆ ಅನ್ನೋದೊಂದು ಹೇಳ್ಬೋದು. ಗಾಯತ್ರಿ ಮ್ಯಾಮಿಂದ ಎಲ್ಲ ಥರ ಸಪೋರ್ಟು ನಮ್ಗೆ ಅವರಿಂದ ಸಿಗ್ತಿದೆ. ತುಂಬ ಥ್ಯಾಂಕ್ಸ್ ಮ್ಯಾಮ್.
ನೋಡಿ, ಆದಷ್ಟು ಮಕ್ಕಳಿಗೆ ಎಲ್ಲರೂ ಭಗವದ್ಗೀತೆ ಕ್ಲಾಸಿಗೆ ಜಾಯಿನ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ತುಂಬ ಅನುಕೂಲ ಇದೆ. ಅದು ಕ್ಲಾಸಿಗೆ ಸೇರಿದ ಮೇಲೆ ಅದರದ್ದು ನಿಮಗೆ ಎಫೆಕ್ಟ್ ಗೊತ್ತಾಗುತ್ತೆ. ಯಾಕೆಂದರೆ ನಾನು ಅದ್ರ ಬಗ್ಗೆ ತಿಳ್ಕೊಂಡಿದ್ದೀನಿ. ಹಂಗಾಗಿ ಕ್ಲಾಸಸ್ ಅಂದರೆ ಆನ್ಲೈನಲ್ಲಿದೆ, ಯಾವುದು ನೀವೇನು ಕರ್ಕೊಂಡೋಗಿ ಬಿಡಬೇಕಾಗಿಲ್ಲ. ಆನ್ಲೈನಲ್ಲೇ ಮಕ್ಕಳಿಗೆ ಅಥವಾ ನೀವು ಕಲೀರಿ. ಮಕ್ಳಿಗೆ ಕಲಿಸೋದು ಸೆಕೆಂಡ್ರಿ, ಮೊದಲು ನಾವು ಕಲಿಯೋಣ. ಯಾಕಂದ್ರೆ ನಮಗೆ ಏಜ್ ಮುಗೀತು, ನಾವೇನು ಕಲಿಯೋಂಗಿಲ್ಲ, ನಮ್ಮದು ಜೀವನನೇ ಮುಗೀತು ಅಂತ ಅಂದ್ಕೊಂಡು ಎಷ್ಟೋ ಜನ ಹೆಣ್ಮಕ್ಳು ಮನೇಲಿ ಸುಮ್ಮನಾಗಿ ಬಿಟ್ಟಿರ್ತೀರ. ಕಲೀರಿ, ಮ್ಯೂಸಿಕ್ ಅಂದರೆ ಸಂಗೀತ ಕಲೀರಿ, ಭಗವದ್ಗೀತೆ ಕಲೀರಿ, ವಿಷ್ಣು ಸಹಸ್ರನಾಮ ತುಂಬ ಕಲಿತಾ ಹೋದಂಗ್ಲೂ ಮುಗಿಯಲ್ಲ, ಅಷ್ಟಿದೆ. ಥ್ಯಾಂಕ್ ಯು ಮಂಜುಳಾ ಅವರೇ ನಿಮ್ಮ 2 ಮಾತಿಗಾಗಿ. ವೀಣಾ ಮ್ಯಾಮ್ ಬಗ್ಗೆ ನಾನು ಇನ್ನೊಂದೆರಡು ಮಾತಾಡಬೇಕು ಅಂತ ಇಷ್ಟಪಡ್ತೀನಿ. ನನಗೆ ಸ್ವಲ್ಪ ಏನೋ ಹೆಲ್ತ್ ಪ್ರಾಬ್ಲಮ್ ಆಗಿ ನಾನು ತುಂಬಾ ಮನಸ್ಸಿಗೆ ಬೇಜಾರು ಮಾಡ್ಕೊಂಡಿದ್ದ ಸಮಯದಲ್ಲಿ ನನಗೆ ಇನ್ನು ಮುಂದೆ ನನ್ನ ಲೈಫೇನೇ ಇಷ್ಟೇನ ಅನಿಸೋ ಟೈಮಲ್ಲಿ ನಮಗಿಲ್ಲ, ನಿಮ್ಗೆ ಮುಂದೆ ಇನ್ನೂ ಚೆನ್ನಾಗಿ ನೀವು ಲೈಫ್ನ ರೂಪಿಸ್ಕೋಬೋದು ಅಂತ ಹೇಳಿ ಎಲ್ಲ ಥರನೂ ನಮಗೆ ಸಪೋರ್ಟ್ ಮಾಡಿ ತುಂಬ ಹೆಲ್ಪ್ ಮಾಡಿದ್ದಾರೆ. ತುಂಬ ಧನ್ಯವಾದಗಳು ಮ್ಯಾಮ್. ನಾವೇನು ಮಾಡ್ತೀವಿ ಮಿಸ್ಟೇಕ್ ಅಂತ ಅಂದರೆ, ಎಲ್ಲ ಹೆಣ್ಮಕ್ಳು ನಮ್ಗೆ ಆರೋಗ್ಯ ಕೆಡೋವರೆಗೂ ನಾವು ಯೋಗಕ್ಕೆ ಹೋಗಲ್ಲ. ತುಂಬ ಆರೋಗ್ಯ ಕೆಟ್ಟ ಮೇಲೆ ಕೈ ಎತ್ತಕ್ಕಾಗಲ್ಲ, ಕಾಲೆತ್ತಕ್ಕಾಗಲ್ಲ, ಬಗ್ಗಕ್ಕಾಗಲ್ಲ ಅಂತ ಅಂದಾಗ ನಾವು ಯೋಗ ಕ್ಲಾಸಿಗೆ ಸೇರ್ತೀವಿ. ಅವಾಗ ನಮ್ಗೆ ಎಫೆಕ್ಟ್ ಜಾಸ್ತಿ ಗೊತ್ತಾಗಲ್ಲ. ನಾವು ಎಲ್ಲ ಚೆನ್ನಾಗಿದ್ದಾಗ ನಾವು ಯೋಗ ಕ್ಲಾಸಿಗೆ ಸೇರಿದ್ರೆ ನಮ್ಮ ಮುಂದೆ ಲೈಫ್ ಇನ್ನೂ ಚೆನ್ನಾಗಿರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಎಲ್ಲರೂ ಯೋಗ ಕ್ಲಾಸಿಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಗಾಯತ್ರಿ ಮ್ಯಾಮ್. ಹೌದು, ಮ್ಯೂಸಿಕ್ ಬಗ್ಗೆ ಹೇಳ್ದಂಗೆ ಯೋಗ ಕೂಡ ಆನ್ಲೈನ್ ಕ್ಲಾಸಸ್ ಇದೆ, ಯೋಗಕ್ಕೆ ಜಾಯ್ನ್ ಆಗಿ. ಯೋಗದಿಂದ ಬಾಡಿ ಫ್ಲೆಕ್ಸಿಬಲ್ಲು, ಎನರ್ಜಿ ಇಂಪ್ರೂವ್ಮೆಂಟ್ಸ್ ಇಷ್ಟೇ ಅಲ್ಲ, ಮೆಂಟಲಿ ತುಂಬ ನೀವು ಒಂದು ಕಾಮ್ನೆಸ್, ಪೀಸ್ಫುಲ್ ಎಲ್ಲದೂ ಸಿಕ್ಕತ್ತೆ ನಿಮಗೆ. ಇಲ್ಲಿ ಮಂಜುಳಾ ಅವ್ರನ್ನ ನೋಡಿದರೆ, ಇಷ್ಟೊತ್ತು ಮಾತಾಡಿದ ಮಂಜುಳಾ ಅವರು ಒಂದು ಎನರ್ಜಿ ಪ್ಯಾಕೆಟ್ ಅಂತಲೇ ಹೇಳ್ಬೋದು. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಮಂಜುಳಾ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಮಂಜುಳಾ ಒಬ್ಬರು ಕ್ಯಾನ್ಸರ್ ಸರ್ವೈವ್ ಪೇಷಂಟ್, ಸ್ಟೇಜ್ 1 ಕ್ಯಾನ್ಸರ್ನ ಅವ್ರು ಗೆದ್ದು ಇವತ್ತು ಬಂದಿದ್ದಾರೆ. ಪ್ಲೀಸ್ ಒಂದು ಬಿಗ್ ರೌಂಡ್ ಆಫ್ ಅಪ್ಲಾಸ್. ಅದನ್ನು ಗೆದ್ದು ಬಂದಿದ್ದಕ್ಕಲ್ಲ, ಅದನ್ನು ಗೆದ್ದು ಬಂದ ರೀತಿಗೆ ಬಿಟ್ಕೊಟ್ಟೇ ಇಲ್ಲ. ಮುಂಚೆ ಯಾವ ರೀತಿ ಆ್ಯಕ್ಟಿವ್ ಆಗಿದ್ರು ಅದಕ್ಕಿಂತ ಹೆಚ್ಚು ಇವಾಗ ಆ್ಯಕ್ಟಿವ್ ಆಗಿದ್ದಾರೆ. ಯೋಗ ಆಗಲಿ, ಅವರು ಮಾಡದೇ ಇರೋ ಯಾವುದೂ ಇಲ್ಲ. ನನಗೆ ಒಂದು ಕ್ಷಣಕ್ಕೆ ಹೌದಲ್ಲ ಅಂತ ಮರ್ತೋಗಿದೆ. ನಾನು ನೆನ್ನೆ ಮಂಜುಳವ್ರು ನೋಡಿದ ತಕ್ಷಣ ಹೌದಲ್ವಾ, ಮಂಜುಳವ್ರು ಇಷ್ಟು ಆ್ಯಕ್ಟಿವಾಗಿ ಬಂದುಬಿಟ್ಟಿದ್ದಾರೆ ಮತ್ತೆ ಅಂತ ಅನಿಸ್ತು ನನಗೆ. ಯಾಕಂದರೆ ವೀಣಾ ನನಗೆ ಮುಂಚೆ ನಿಮ್ಮ ಬಗ್ಗೆ ಹೇಳಿದರು ಹೀಗೆ ಅಂತ ಹೇಳಿ. ಯೋಗ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ನಾವು ನಾಚ್ಕೋಬೇಕು. ಇದೆಲ್ಲದೂ ಸಾಧ್ಯ. ಮನಸ್ಸಿನ ಸ್ಥೈರ್ಯ ಇರಬೇಕು, ಧೈರ್ಯ ಇರಬೇಕು. ನಿಮಗೆ ಮನೆಯಿಂದ ಆಚೆ ಬರೋಕ್ಕಾಗಲ್ಲ ಅಂತಂದರೆ ಏನು ಚಿಂತೆ ಇಲ್ಲ, ಮನೇಲಿ ಕೂತ್ಕೊಂಡು ಎಲ್ಲದನ್ನು ಕಲೀರಿ. ವೇದಿಕೆ ಇದೆ, ಆನ್ಲೈನ್ ಮೂಲಕ ನೀವೆಲ್ಲದನ್ನು ಸಾಧಿಸ್ಬೋದು. ಅದಕ್ಕೊಂದು ದೊಡ್ಡ ಉದಾಹರಣೆ ನಮ್ಮ ಮಂಜುಳಾ ಅವರು. ಥ್ಯಾಂಕ್ ಯು ಮಂಜುಳಾ ಅವರೇ. ಇದೆಲ್ಲದನ್ನು ಗಾಯತ್ರಿ ಮ್ಯಾಮ್ ಸಾಧಿಸ್ಲಿಕ್ಕೆ ರವಿ ಅಣ್ಣ ಸಪೋರ್ಟು. ಅವ್ರಿಗೆ ದೊಡ್ಡ ಚಪ್ಪಾಳೆ ಬರಲಿ. ಅವರಿಲ್ಲ ಅಂತಿದ್ರೆ ಇದೆಲ್ಲ ಏನೂ ಆಗ್ತಾನೇ ಇರಲಿಲ್ಲ. ಏನೇ ಮಾಡಿದ್ರು ಅವ್ರ ಸಪೋರ್ಟಿಂದ್ರೇ ಮ್ಯಾಮ್ ಮಾಡ್ತಾ ಇರೋದು. ಥ್ಯಾಂಕ್ ಯು. ಅಮ್ಮ ಬಂದಿಲ್ಲ ಇವತ್ತು, ಅವ್ರನ್ನ ತುಂಬ ಮಿಸ್ ಮಾಡ್ಕೊತಿದ್ದೀವಿ. ಅವ್ರು ಬಂದಿದ್ರೆ ನಮ್ಗೆ ಇನ್ನೂ ಚೆನ್ನಾಗಿರ್ತಿತ್ತು. ಏನೋ ಒಂಥರ ಮನಸ್ಸಿಗೆ ತುಂಬ ಆನಂದ ಆಗ್ತಿತ್ತು ಅವ್ರ ಹತ್ರ ಮಾತಾಡಿದರೆ. ಅವ್ರು ಬರಬೇಕಿತ್ತು. ಎಲ್ರಿಗೂ ಧನ್ಯವಾದಗಳು. ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಮ್ಯಾಮ್ಗೆ ತುಂಬ 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 ಥ್ಯಾಂಕ್ಸ್. ಕುಸುಮ ಅವರು ನಮ್ಮೆಲ್ಲರಿಗೋಸ್ಕರ ಒಂದು ಹಾಡನ್ನು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಬಾರೆ ಗೋಪಾಲ ಕೃಷ್ಣನ ಗೆಜ್ಜೆಯ ಕಾಲಿನ ಹೆಜ್ಜೆ ನೋಡೋಣ ಬಾರೆ, ಗೋಪಾಲ ಕೃಷ್ಣನ ಗೆಜ್ಜೆಯ ಕಾಲಿನ. ಅರ್ಜುನನ ಸಾರಥಿ ಮೂರ್ಜಗದೊಡೆಯನ, ಅರ್ಜುನನ ಸಾರಥಿ ಮೂರ್ಜಗದೊಡೆಯನ ಹೆಜ್ಜೆ, ಪುಟ್ಟ ಹೆಜ್ಜೆ ನೋಡೋಣ ಬಾರೆ, ಗೋಪಾಲ ಕೃಷ್ಣನ ಗೆಜ್ಜೆಯ ಕಾಲಿನ. ಮತ್ಸ್ಯನಾಗಿ ವೇದವ ತಂದವನಂತೆ, ಕೂರ್ಮನಾಗಿ ಭೂತಳ ಪೊತ್ತವನಂತೆ, ಮತ್ಸ್ಯನಾಗಿ ವೇದವ ತಂದವನಂತೆ, ಕೂರ್ಮನಾಗಿ ಭೂತಳ ಪೊತ್ತವನಂತೆ. ಆವು ಈವಿನ ನಾವಿನ ನಾವು ನೀವಿಗೆ ಆನು ತಾನಾದ ತನನನ, ನಾನು ನೀನಿನ ಈ ನೀ ನನಗೆ ಬೇನೆ ಏನೋ ಜಾಣೆನ.
ಚರಣ ಚರಣದ ಘನಘನಿತ ಚತುರಸ್ವನ ಹತವೋ ಹಿತವೋ ಅನಾಹತ ಮಿತಿ ಮಿತಿಗೆ ಇತಿ ನನನನ ಬೆನ್ನಿನಾನಿಕೆ ಜನನ ಜಾನಿಕೆ ಮನನವೇ ಸಹಿತಸ್ತನ ಹಾವು ಈವಿನ ನಾವು ನೀವಿಗೆ ಆನುತಾನಾದ ತನನನ ನಾನು ನೀನಿನ ಈ ನೀ ನಾನೆಗೆ ಬೇನೆಯೇನೋ ಜಾಣೆನ. ನಿಮ್ಗೆಲ್ರಿಗೂ ಚಿರಪರಿಚಿತರಾಗಿರೋದು ತಾರಾ. ತುಮಕೂರು ತಾರಾ ಅಂತ ನಾನು ಯಾವಾಗಲೂ ಲಾಗ್ಸಲ್ಲಿ ಹೇಳ್ತಾ ಇರ್ತೀನಿ. ಯಾಕಂದ್ರೆ ನಮಗೆ ಸಾಂಬ್ರಾಣಿ ಬತ್ತಿ ಗಂಧದ ಕಡ್ಡಿಗಳನ್ನೆಲ್ಲ ದೇಸಿ ಹಸುವಿನ ಸಗಣಿಯಲ್ಲಿ ಮಾಡಿ ನಮಗೆಲ್ಲ ತಲುಪಿಸ್ತಾ ಇರೋದು ತಾರಾ. ತಾರಾ ಅವ್ರ ತಾಯಿನ ಮೊದಲನೇ ಬಾರಿಗೆ ಭೇಟಿ ಆಗ್ತಾ ಇದ್ದೀನಿ. ನಾನು ಮಾತಾಡ್ಸೋಕ್ಕೆ ಹೋದರೆ ಅವರು ಮೈಕಲ್ಲಿ ಮಾತಾಡ್ತೀನಿ ಅಂತಂದರು. ಸೊ ಮಾತಾಡಿ. ಓಂ ಶ್ರೀ ಮಂಜುನಾಥಾಯ ನಮಃ. ತುಮಕೂರು ನಗರದ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಆಶೀರ್ವಾದದೊಂದಿಗೂ ಹಾಗೂ ಚಾಮುಂಡೇಶ್ವರಿ ಅಮ್ಮನವರ ಆಶೀರ್ವಾದದೊಂದಿಗೂ ಗಾಯತ್ರಿ ಮೇಡಮ್ ಅವರು ಈ ತುಮಕೂರು ನಗರಕ್ಕೆ ಬಂದು ಈ ಸಭೆಯನ್ನು ಏರ್ಪಡಿಸಲಾಗಿದೆ. ಈ ಸಭೆಗೆ ನಮಗೆ ತಿಳಿದಲ್ಲೇ ಇರುವ ವಿಷಯಗಳನ್ನೆಲ್ಲ ತಿಳಿಸಿ ಈ ಹಲವಾರು ವಸ್ತುಗಳ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಕೊಟ್ಟು ನಮಗೆ ಒಳ್ಳೊಳ್ಳೆ ವಿಷಯಗಳನ್ನು ತಿಳಿಸಿದ್ದಾರೆ. ಅವರಿಗೆ ನಮ್ಮ ತುಮಕೂರು ನಗರದವರಿಂದಲೂ ಹಾಗೂ ಈ ಸಭೆಗೆ ಸೇರಿರ್ತಕ್ಕಂಥ ಎಲ್ಲ ಸಭೆಯ ಸದಸ್ಯರಿಗೂ ಹಾಗೂ ನಮ್ಮ ಫ್ಯಾಮಿಲಿ ತಾರಾ ವೀರಭದ್ರಯ್ಯನವರ ಕಡೆಯಿಂದಲೂ ಹಾಗೂ ಪುಟಾಣಿಗಳಾದ ಪ್ರಮೋದ್ ಶಶಾಂಕ್ ಅವರ ಕಡೆಯಿಂದಲೂ ಗಾಯತ್ರಿ ಮೇಡಮ್ ಅವರಿಗೆ ಮರೆಯಲಾಗದಂಥ ಹೃತ್ಪೂರ್ವಕ ವಂದನೆಗಳನ್ನು ಬಯಸುತ್ತೇನೆ. ಮೇಡಮ್ ಥ್ಯಾಂಕ್ ಯು. ಇಲ್ಲ ಬೇಡ ಮೇಡಮ್ ಅವರೇ. ಸರಿ ಆಯಿತು. ಥ್ಯಾಂಕ್ಸ್ ಅಮ್ಮ. ಯಾರೂ ಮಾತಾಡಿರಲಿಲ್ಲ, ಪೇರೆಂಟ್ಸ್ ಅಂತೂ ಬಂದು ಮಾತಾಡೇ ಇರಲಿಲ್ಲ. ನಿಜವಲ್ಲಿ ಯಾರ ತಂದೆ ತಾಯಿನೂ ಬಂದು ಮಾತಾಡಿಲ್ಲ. ತುಂಬ ಸಂತೋಷ ಆಯ್ತು, ನೀವು ಧೈರ್ಯ ಮಾಡಿ ಬಂದು ಮಾತಾಡ್ತೀನಿ ಅಂದಿದ್ದು. ನಿಮ್ಮ ಮಗಳು ಸ್ಟೇಜೇ ಹತ್ತಿಲ್ಲ ಇಲ್ಲಿವರೆಗೂ. ದಶನ ಮೋದಕ ಪಾಶಾಂಕುಶ ಪಾಣಿ ದಶನ ಮೋದಕ ಪಾಶಾಂಕುಶ ಪಾಣಿ ಅಸಮಚಾರು ದೇಶ್ನ ಕುಸುಮನಾಭನುತ ಅಸಮಚಾರು ದೇಶ್ನ ಕುಸುಮನಾಭನುತ ಅಸಮಚಾರು ದೇಶ್ನ ಕುಸುಮನಾಭನುತ ಸೋದಾಗಿರೋದು. ಇದೆಲ್ಲದನ್ನು ಎಲ್ಲೋ ಸಿಗುತ್ತೆ, ಎಲ್ಲೋ ಕೊಂಡುಕೊಂಡು ಮಾಡ್ತೀವಿ ಅಂತ ಮಾಡಬೇಡಿ. ಗೊತ್ತಿರೋ ಜಾಗದಲ್ಲಿ ದೇಸಿ ಹಸುವಿನ ತುಪ್ಪ ಬೆರಣಿನ ಗೊತ್ತಿರೋ ಜಾಗದಲ್ಲಿ ತೊಗೊಂಡು ಮಾಡಬೇಕಾಗತ್ತೆ. ನೀವು ಒಂದು 1/4 kg ಅಕ್ಕಿ ತೊಗೊಂಡ್ರೆ 1 ವರ್ಷ ನೀವು ಇದನ್ನು ಮಾಡ್ಬೋದು. ಮುಂಚೆಗೆ ನಾನೊಬ್ಬಳು ತೊಗೊಂಡು ಬಂದು ವಿಡಿಯೋ ಮಾಡಿದ್ದೆ. ಇವತ್ತಿಗೆ ನಮ್ಮ ಗಾಯಸ್ ಕ್ಲಿಟ್ಸ್ ಕುಟುಂಬದ ಕಡೆಯಿಂದ 5,000ಕ್ಕೂ ಹೆಚ್ಚು ಜನ ಅಗ್ನಿಹೋತ್ರ ಮಾಡ್ತಾ ಇದ್ದಾರೆ. ಇದು ನಾವು ಒಂದು ದೊಡ್ಡ ಅಚೀವ್ಮೆಂಟು. ಏನು ಮಾಡಿದೀವೋ ಬಿಟ್ಟಿವೋ 5,000 ಜನ ಅಗ್ನಿಹೋತ್ರ ಮಾಡ್ತಿದ್ದಾರೆ ಅಂದರೆ ನಮ್ಮ ಪರಿಸರನ ಎಷ್ಟು ಮಟ್ಟಿಗೆ ಕಾಪಾಡ್ತಾ ಇದ್ದೀವಿ, ಇದೊಂದು ದೊಡ್ಡ ಹೆಮ್ಮೆ ನಮಗಿದೆ. ಇನ್ನು 9 ನಿಮಿಷ ಇದೆ. ಅದನ್ನು ಗಿಡಗಳಿಗೆ ಹಾಕಿ, ಖುಷಿಯಾಗಿ ಬೆಳೆಯುತ್ತೆ ಗಿಡ. ಹೆಚ್ಚಾದಾಗ ಹಾಕಿ, ಯಾರಿಗಾದ್ರೂ ಹುಷಾರಿಲ್ದವ್ರಿಗೆ ಅವ್ರ ಮನೆಗೆ ಕೊಡಿ. ನಿಮ್ಮ ಚರ್ಮ ಪ್ರಾಬ್ಲಮ್ ಇರೋ ಫ್ರೆಂಡ್ಸ್ ಇದ್ದರೆ ಅವ್ರಿಗೆ ಕೊಡಿ. ಅಗ್ನಿಹೋತ್ರ ಮಾಡಿ ನೋಡಿ, ನಿಮ್ಮ ಮನೆಗೆ ಎಷ್ಟು ಒಳ್ಳೆದಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ತುಂಬ ಜನ ಬೆಳಗ್ಗೆ ಡೌಟ್ಸ್ ಕೇಳ್ತಾ ಇದ್ರಿ ಅಗ್ನಿಹೋತ್ರ ಮಾಡೋದು ಹೇಗೆ ಅಂತ. ಹಾಗಾಗಿ ನಾವು ಪ್ರತಿ ಈವೆಂಟಲ್ಲೂ ನಾವು ಬಂದಿದ್ದೀವಿ. ಈ ಪರಿಸರನ ಒಂಚೂರು ಥ್ಯಾಂಕ್ಸ್ ಹೇಳಿ ನಾವು ಅದು ಸರಿಪಡಿಸಿ ಹೋಗೋಣ ಅಂದ್ಕೊಂಡು ಒಂದು ಅಗ್ನಿಹೋತ್ರ ಮಾಡೇ ಕಂಪ್ಲೀಟ್ ಮಾಡ್ತೀವಿ ಪ್ರತಿ ಕಾರ್ಯಕ್ರಮನೂ. ಇಲ್ಲಿ ತನಕ ಬೆಂಗಳೂರಲ್ಲಿ ಮಾಡ್ತಾಯಿದ್ವಿ. ತುಮಕೂರು ಜನತೆಗೆ ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನಿಮ್ಮಿಂದ. ನಾವು ಈ ಅಗ್ನಿಹೋತ್ರದ ಮೂಲಕ ಕಾರ್ಯಕ್ರಮನ ಕ್ಲೋಸ್ ಮಾಡ್ತಾಯಿದ್ದೀವಿ. ಸೊ ಏನಾದರೂ ಡೌಟ್ ಇದ್ದರೆ ನೀವು ಕೇಳ್ಬೋದು. ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ. ಇನ್ನು 2 ನಿಮಿಷದಲ್ಲೇ ಅವರು ಶುರು ಮಾಡ್ತಾರೆ. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಈಗ 5 ನಿಮಿಷ ಇದ್ದಾಗ ಅಗ್ನಿ ಸ್ಪರ್ಶ ಮಾಡ್ತಾರೆ. ಅದಕ್ಕೆ ಮಾಡಿ 2 ಚಿಟಿಕೆ ಅಕ್ಷತೆ ಹಾಕಿದರೆ ಮುಗೀತು. ನಾ ಹೇಳ್ದಂಗೆ ಒಂದು ರೀತಿ ಮ್ಯಾಜಿಕ್ ಥರ ವರ್ಕ್ ಆಗುತ್ತೆ. ಇದನ್ನು ಎಷ್ಟು ಜನ ಅವರ ಮೇಡಮ್ ಅಗ್ನಿಹೋತ್ರ ಮಾಡುವಾಗ ಏನು ಮಾಡ್ತೀವಿ ಅಂತ ಕೂಗಾಡ್ತಾ ಇದ್ರು. 2 ದಿನಕ್ಕೆ 3ನೇ ದಿನ ಅವಳು ಬಂದು, ಯಾಕೆ ಮಮ್ಮಿ ಅಗ್ನಿಹೋತ್ರ ಮಾಡ್ತಿಲ್ಲ, ನನಗೆ ಮಂತ್ರ ಕಿವಿ ಮೇಲೆ ಕೇಳಿಸ್ತಾ ಇಲ್ಲ, ನನಗೆ ಏನೋ ಒಂಥರ ಏನೋ ಎನರ್ಜಿನೇ ಇಲ್ಲ ಅನಿಸ್ತಾ ಇದೆ, ದಯವಿಟ್ಟು ಮಾಡು ಅಂತ ರಿಕ್ವೆಸ್ಟ್ ಮಾಡ್ತಿದ್ದಾಳೆ. ಅಷ್ಟು ಶಾಂತ ಆಗ್ಬಿಟ್ಟಿದ್ದಾಳೆ ಮನೆಯಲ್ಲಿ ಅವಳು ಅಂತ. ಹೇಳಿ
ನಿಮಿಷ ಇದ್ದಾಗ ಅಗ್ನಿ ಸ್ಪರ್ಶ ಮಾಡ್ತಾ ಇದ್ದಾರೆ. ಅಂದರೆ ನಾವು ಅಕ್ಷತೆ ಹಾಕೋ ಸಮಯದಲ್ಲಿ ಅಗ್ನಿ ಹೈ ಫ್ಲೇಮಲ್ಲಿ ಉರಿತಾ ಇರಬೇಕು, ಎತ್ತರವಾಗಿ ಅಗ್ನಿ ಉರಿತಾ ಇರಬೇಕು. ಅದಕ್ಕೋಸ್ಕರ 5 ನಿಮಿಷ ಮುಂಚೆ ಇದ್ದಾಗ ನಾವು ಶುರು ಮಾಡ್ತೀವಿ. ಹೆಂಗೆ ಗೊತ್ತಾಗುತ್ತೆ ಅಂದರೆ ಈ ಆ್ಯಪಲ್ಲಿ ಓಡ್ತಾ ಇರುತ್ತೆ ಟೈಮಿಂಗ್ಸು. ಅಕ್ಷತೆ ಹಾಕಿದ್ಮೇಲೆ ಅದನ್ನು ಮುಟ್ಲಿಕ್ಕೆ ಹೋಗ್ಬಾರ್ದು. ಅದಕ್ಕೆ ಆರಿ ಹೋದ್ರೂ ಪರವಾಗಿಲ್ಲ, ಮುಟ್ಲಿಕ್ಕೆ ಹೋಗ್ಬಾರ್ದು. ಏನೂ ತೊಂದರೆ ಇಲ್ಲ, ನಿಮಗೇನು ಕೆಟ್ಟದಂತೂ ಆಗಲ್ಲ, ಆಗೋದೆಲ್ಲ ಒಳ್ಳೆಯದೇ. ಸರ್ ಹತ್ತಿಸ್ಕೊಳ್ಳಿ, ಅಲ್ಲಿ ದೀಪ ಇಸ್ಕೊಳ್ಳಿ ಸರ್. ಸಂಜೆ 2 ಸಾಲು ಮಾತ್ರ. ಅದರಲ್ಲಿ ಮೊದಲನೇ ಸಾಲು ಮಾತ್ರ ಬೆಳಗ್ಗೆ ಒಂದು, ಸಂಜೆ ಒಂದು ಡಿಫ್ರೆನ್ಸ್ ಆಗುತ್ತೆ. 2ನೇ ಸಾಲು ಮಾತ್ರ ಬೆಳಗ್ಗೆ ಸಂಜೆ ಒಂದೇ ಥರ ಇರುತ್ತೆ, ಏನೂ ಕಷ್ಟ ಇಲ್ಲ. ನನ್ನ ಚಾನಲಲ್ಲಿ ನಾನು ಅದನ್ನು ಹಾಕಿದ್ದೀನಿ ಕೂಡ ಮಂತ್ರನ. ಇನ್ನು 3 ನಿಮಿಷ 20 ಸೆಕೆಂಡ್ ಇದೆ. 49ಕ್ಕೂ ತೋರಿಸ್ಬೋದು, 6:50 ಇರ್ಬೋದು. ಒಂದೊಂದು ಏರಿಯಾಗೂ ಡಿಫ್ರೆನ್ಸ್ ಆಗುತ್ತೆ. ನೀವು ಏನು ಮಾಡೋದಂದ್ರೆ ನಿಮ್ಮ ಮನೇಲೇ ಡೌನ್ಲೋಡ್ ಮಾಡ್ಕೊಂಡು ಟೈಮ್ ಸೆಟ್ ಮಾಡ್ಕೋಬೇಕು. ಇನ್ನೂ 2.5 ನಿಮಿಷ ಇದೆ. ಇಲ್ಲಿ ಅಗ್ನಿ ಹೋದ್ರೆ ಸುತ್ತಮುತ್ತ ಏನು ನಿಂತಿದ್ದೀವೋ ನಾವು ಬೇರೆ. ಇನ್ನು 40 ಸೆಕೆಂಡ್ ಇದೆ. ಆಗ್ನೇಯೇ ಸ್ವಾಹ ಆಗ್ನೇಯೇ ಇದಂ ನಮಃ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನಮಃ. ಇದನ್ನು ಮಾಡಿ 2 ನಿಮಿಷ ನೀವು ಅದ್ರ ಮುಂದೆ ಕೂತ್ರೆ ಅದನ್ನು ಫೀಲ್ ಮಾಡ್ತೀರಾ. ಅದನ್ನು ಹೇಳೋದಕ್ಕಿಂತ ಅನುಭವಿಸ್ಬೇಕು. ಅದು ಮೆಡಿಟೇಷನ್. ಅದು ಆ ಅಗ್ನಿನ ನೋಡ್ತಾ 2 ನಿಮಿಷ ಮೌನವಾಗಿ ಅದ್ರ ಮುಂದೆ ಕೂತ್ರೆ ಸಾಕು. ಇಷ್ಟೇ, ಈ 2 ಸಾಲು ಮಂತ್ರ. ಬೆಳಗ್ಗೆ ಮಾಡೋದಾದರೆ ಸೂರ್ಯಾಯ ಸ್ವಾಹ ಸೂರ್ಯಾಯ ಇದಂ ನಮಃ ಪ್ರಜಾಪತಯೇ ಸ್ವಾಹ